ನಮ್ಮ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ನಮ್ಮ ಜನಪ್ರಿಯ MP ಸಿದ್ದೇಶ್ವರ್ ಅವರ ಕೊಡುಗೆ ದಾವಣಗೆರೆಗೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಮಲ್ಲಿಕಾರ್ಜುನ್ ಅವರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ದಾವಣಗೆರೆ ಅಭಿವೃದ್ಧಿಗೆ, ದಾವಣಗೆರೆ ಜಿಲ್ಲೆ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನು? ಸ್ಮಾರ್ಟ್ ಸಿಟಿ ಮಾಡಿದ್ರ? ಸ್ಮಾರ್ಟ್ ಸಿಟಿ ಯಾರು ಮಾಡಿದ್ದು? ಈವನ್ ನಿಮ್ಮ MLA ಕಾನ್ಸ್ಟಿಟ್ಯುನ್ಸಿ ಸೇರಿದಂತೆ ಸ್ಮಾರ್ಟ್ ಸಿಟಿ ಏನು ಬರುತ್ತೆ? ಈಗ ನೀವು ಮಾತಾಡ್ತಾ ಇದ್ದೀರಿ ರಸ್ತೆಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಫುಟ್ಪಾತ್ಗಳು ಚೆನ್ನಾಗಿ ಕಾಣ್ತಿದ್ದಾವೆ, ಫುಟ್ಪಾತು ಆಮೇಲೆ ಪಾರ್ಕು ಬಸ್ ಸ್ಟಾಪು ಎಲ್ಲ ಚೆನ್ನಾಗಾಗಿದ್ದಾವೆ ಅಂತ. ಅಲ್ಲಿವರೆಗೆ ನಿಮ್ಮ ಕೊಡುಗೆ ಏನು? ಹಾಗಾಗಿ ರೋಡ್ ಉದಾಹರಣೆಗೆ ಸ್ಮಾರ್ಟ್ ಸಿಟಿ ನಮ್ಮದೇ ಕೊಡುಗೆ, 20 ಕೋಟಿ ರೂಪಾಯಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ನಮ್ಮದೇ ಕೊಡುಗೆ, 106 ಕೋಟಿ ರೂಪಾಯಿ ಬಸ್ ನಿಲ್ದಾಣದ ಅಭಿವೃದ್ಧಿ ನಮ್ಮದೇ ಕೊಡುಗೆ, ವಂದೇ ಭಾರತ್ ರೈಲು ಬೆಂಗಳೂರಿಗೆ ನಮ್ಮದೇ ಕೊಡುಗೆ, 51,000ಕ್ಕೂ ಹೆಚ್ಚು ಪಾಸ್ಪೋರ್ಟ್ ಕಾರ್ಡ್ಗಳು ವಿತರಣೆ ಆಗಿದೆ, ಪಾಸ್ಪೋರ್ಟ್ ಆಫೀಸ್ ಏನಾಗಿದೆ ಅದು ನಮ್ಮದೇ ಕೊಡುಗೆ, 1,500 ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು ಜನಕ್ಕೇನು ಜಲ್ ಜೀವನ್ ಮಿಷನ್ನಿಂದ ಕುಡಿಯುವ ನೀರಿನ ಅನುಕೂಲತೆಯನ್ನು ಒದಗಿಸಿದ್ವಿ, ಅದು ನಮ್ಮದೇ ಕೊಡುಗೆ. 2,888 ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಏನು ದಾವಣಗೆರೆ ಸುತ್ತಮುತ್ತ ನ್ಯಾಷನಲ್ ಹೈವೇ ಆಗ್ತಾ ಇದೆ, ಅದು ನಮ್ಮದೇ ಕೊಡುಗೆ. ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಏನು ಕೊಡುಗೆ ಅಂತ ಕೇಳ್ತಾ ಇದ್ದೀರಾ? ಸ್ವಲ್ಪ ಕಣ್ಣು ಓಪನ್ ಮಾಡಿಬಿಟ್ಟು ಕಿವಿಗೊಟ್ಟು ಕೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ESI ಆಧುನೀಕರಣ ಮಾಡಿರ್ತಕ್ಕಂಥದ್ದು ನಮ್ಮದೇ ಕೊಡುಗೆ. 790 ಕಿಲೋಮೀಟರ್ ಗ್ರಾಮ ಸಡಕ್ ರಸ್ತೆಗಳನ್ನು ನಿರ್ಮಾಣ ಮಾಡಿರೋದು ನಮ್ಮದೇ ಕೊಡುಗೆ. 13.5 ಕೋಟಿ ರೂಪಾಯಿ ಕೇಂದ್ರೀಯ ವಿದ್ಯಾಲಯ ನಮ್ಮದೇ ಕೊಡುಗೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ STPI ನಮ್ಮದೇ ಕೊಡುಗೆ. 25 ಕೋಟಿ ರೂಪಾಯಿ ಏನಿದು ದಿವ್ಯಾಂಗ ವ್ಯಕ್ತಿಗಳ ಚಿಕಿತ್ಸಾ ಕೇಂದ್ರ ನಮ್ಮದೇ ಕೊಡುಗೆ. ಈ ಥರ ಸಾಲು 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 ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ. SS ಮಲ್ಲಿಕಾರ್ಜುನ್ ಅವರೇ, ನೀವು ಯಾವ ಸರ್ಕಲ್ಗೆ ಬರ್ತೀರ ದಾವಣಗೆರೆ, ನೀವು ಬೆಣ್ಣೆ ದೋಸೆ ತಿಂತಾ ಬನ್ನಿ, ನಾನು ಬೆಣ್ಣೆ ದೋಸೆ ತಿಂತಾ ಬರ್ತೀನಿ, ಚರ್ಚೆ ಮಾಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತೇನೆ. ಇಬ್ಬರು ಬರ್ತೇವೆ, ಅವರು ಬರಲಿ. ಇಬ್ಬರು ಯಾರು ಅಂತ ಗೊತ್ತಿದೆ ನಿಮಗೂ. ನಗರೋತ್ಥಾನ ಯೋಜನೆಯಲ್ಲಿ 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪನವರು. ನಿಮ್ಮ ಬೇಡ, ಈ ಒಂದು ವರ್ಷದಲ್ಲಿ ಸಚಿವರೇ ನಿಮ್ಮ ಕೊಡುಗೆ ಏನಂತ ಹೇಳಿ. ಈ ಒಂದು ವರ್ಷದಲ್ಲಿ ಭಾಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಲ್ಲ, ಈ 12 ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿ ಏನಂತ ಹೇಳಿ.